300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು. ಮುಂದಕ್ಕೆ ನಿನಗೈತೆ ಪಚಕ್ ಪಚಕ್. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ನಿನ್ನ ಆಸೆಗೆ ಇವತ್ತೇ ಎಳ್ಳು ನೀರು ಬಿಟ್ಬಿಡು. ಪ್ರಿಯಾಂಕಾ ಖರ್ಗೆ ಅವರು RSS ಅನ್ನೇ ಬ್ಯಾನ್ ಮಾಡಿಬಿಡ್ತೇವೆ. ನೀವು ಹುಟ್ಟಿದ ಮೇಲೆ RSS ಹುಟ್ಟಿಲ್ಲ. RSS 100 ವರ್ಷ ಆಗ್ತಾ ಇದೆ. ಅರೆ ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ. ನನ್ನ ಮಗನೇ ಕುಲಪುತ್ರ ಏನಂತ ಹುಟ್ಟಿಕೊಂಡೇವ್ ನಾನು ಹೊಟ್ಟೆಯಲ್ಲಿ. ನೆಹರು ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ. ಇಂದಿರಾ ಗಾಂಧಿ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ. ನೀವಲ್ಲ, ನಿಮ್ಮ ಯಾವ ಪೀಳಿಗೆ ಬಂದ್ರು RSS ಅನ್ನು ಮುಗ್ಸಕ್ಕಾಗಲ್ಲ. ನಿನ್ನಪ್ಪನಿಗೆ ಹುಟ್ಟಿದವರಾದ್ರೆ ಬಂದ್ ಮಾಡ್ಸ. ಪ್ರಿಯಾಂಕ್ ಖರ್ಗೆ ಐಡಿಯಾಲಜಿಕಲಿ ನೀವು RSS ವಿರೋಧ ಮಾಡ್ಕೊಳ್ಳಿ, ಓಕೆನಾ? ಮುಗಿಸ್ಬಿಡ್ತೀನಿ, ಕತ್ತರ್ಸಾಕ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ದರೆ, ಈಗ ಅಲ್ಲಿ ಯಾರೋ ಹೇಳಿದ್ರಲ್ಲ, 10 ಪ್ರಿಯಾಂಕ ಖರ್ಗೆ ಬಂದರೂ ಆಗಲ್ಲ. ಬರೆದಿಟ್ಕೊಳ್ಳಿ. ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊರಟೋದ್ರು, ಬಂದ್ಬಿಟ್ಟ. ಇವೆಲ್ಲ ಆಗೋಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. 300 ಕೋಟಿ ಎಲ್ಲಿಂದ ಬರ್ತಿದೆ? ಅದು ಅವ್ರಿಗೆ ಗೊತ್ತಂತೆ. ಇಲ್ಲ, ಮೈಸೂರಲ್ಲಿ ಪ್ರೆಸ್ ಇದೆಯಲ್ಲ, ಓಕೆ, ಅಲ್ಲಿ ಅವರೊಂದು ಸಪರೇಟ್ ರೂಮಲ್ಲಿ ಪ್ರಿಂಟ್ ಮಾಡ್ಕೋತಾ ಇದ್ದಾರೆ. ನೀನು ಒಕ್ಕಿಸ್ದಾಗ್ಲೇ ಅನ್ಕೊಂಡೆ ಏನೋ ಅನಾಹುತ ಕಾದಿದೆ ಅಂತ. ನಿಮ್ಮ ಪೊಲೀಸ್ ಕಳಿಸ್ಕೊಡಿ ಸ್ಟಾಪ್ ಮಾಡಕ್ಕೆ. ಅಲ್ಲ, ಯಾಕೆ ನನ್ ಕಂಡ್ರೆ ಇಷ್ಟೊಂದು ಹೊಟ್ಟೆವರಿ ನಿಮ್ಗೆ? ಕಾಮನ್ ಸೆನ್ಸ್ ಬೇಡ. ಆಲ್ ದಿಸ್ ಮನಿ ಈಸ್ ಅಕೌಂಟೆಡ್ ಆ್ಯಂಡ್ ಆಡಿಟೆಡ್. ಈಗಲ್ಲ, ನಿಮ್ಮ ಸರ್ಕಾರ ಇದ್ದಾಗ್ಲೂ ಕಾಂಗ್ರೆಸ್ ಗೆಲ್ಲಿಂದ ಬರ್ತಾ ಇದೆ ದುಡ್ಡು. ಅಯ್ಯೋ ಸ್ವಾಮಿ, ಹೊಟ್ಟೆ ಪಾಡಿಗೆ ನಾವೇನು ಮಾಡ್ಕೊಂತ ಬಿಟ್ಬಿಡಿ ಸ್ವಾಮಿ. ಅಂತಂದ್ರೆ ಅದಕ್ಕೊಂದು ದಾರಿ ಇದೆಯಲ್ಲ. ಹೌದು. ಎಲ್ಲಿಂದ ಬರ್ತಿದೆ ದುಡ್ಡು ಕಾಂಗ್ರೆಸ್ಗೆ? ಆಮೇಲೆ ಬಂದಿದ್ದೆಲ್ಲ ದೇಣಿಗೆ ರೂಪದಲ್ಲಿ ಅದೆಲ್ಲ ಎಲ್ಲ ದೇಣಿಗೆನಾ? ಮಿಕ್ಕಿದೆಲ್ಲ ಎಲ್ಲಿಂದ ಬಂತು ದುಡ್ಡು ಕಾಂಗ್ರೆಸ್ಗೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಂದರೆ ಎಲ್ಲವನಿಗೂ ಗೊತ್ತಿದೆ. ನನಗೆ ಗೊತ್ತಿದೆ ಅಂತಾರೆ ಇವರು. 300-400 ಕೋಟಿ ದೇಣಿಗೆ ಎಲ್ಲಿಂದ ಬಂತು ನಂಗೆ ಗೊತ್ತಿದೆ. ಆಲ್ ರೈಟ್ ಮಿಸ್ಟರ್ ಪ್ರಿಯಾಂಕ ಖರ್ಗೆ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಐ ಚಾಲೆಂಜ್ ಯು ಆನ್ ದಿಸ್. ಇಫ್ ಯು ಹ್ಯಾವ್ ಗಟ್ಸ್, ನಿಮಗೆ ಗೊತ್ತಿದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು, ಮತ್ತು ಆ ಬರ್ತಿರೋದು ಅಕ್ರಮ ಅನ್ನೋದಿದ್ರೆ, ಗೋ ಟು ಸುಪ್ರೀಂ ಕೋರ್ಟ್ ಅಂಡ್ ಚಾಲೆಂಜ್ ಇಟ್. ನೋಡೋಣ. ತಾಕಿದ್ದೆ ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್ ಈಗಲೇ ಮಾಡಿ. ಅದು ಅಂದ ಕಾಲತ್ತಲ್ಲೂ ಒಂದು ದಿನ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಾಡುವುದಕ್ಕೆ ಅಷ್ಟು ಯಾಕೆ ರಿಸ್ಕು? ಯಾಕೆ ಕಾಯ್ಬೇಕು? ಈಗಲೇ ಮಾಡ್ರಿ. ಹೇಳಿಕೆಗೆ ಸೀಮಿತ ಆಗಬಾರ್ದಲ್ಲ. ಆಗ್ಬಾರ್ದಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.